ನಮಸ್ಕಾರ. ಎಲಿಫೆಂಟಾ ಗುಹಾ ದೇವಾಲಯಗಳನ್ನು ಕಟ್ಟಿಸಿದವರು ಯಾರು? ಕಳೆದು ಹೋದ ಇತಿಹಾಸ. ಮುಂಬೈ ಮಹಾನಗರದ ಮುಖದ್ವಾರದಲ್ಲಿರುವ ಘಾರಾಪುರಿ ಅಥವಾ ಎಲಿಫೆಂಟಾ ದ್ವೀಪ ತನ್ನ ಭವ್ಯವಾದ ಕಲ್ಲಿನಲ್ಲಿ ಕಡೆದಿರುವ ಶೈವ ವಿಗ್ರಹಗಳಿಗೆ ಜಗತ್ ಪ್ರಸಿದ್ಧಿಯಾಗಿದೆ. ಆದರೆ ಭಾರತೀಯ ಇತಿಹಾಸ ಮತ್ತು ಶಾಸನಗಳ ದೃಷ್ಟಿಯಿಂದ ನೋಡೋದಾದರೆ ಎಲಿಫೆಂಟಾ ಗುಹೆಗಳು ಒಂದು ರೋಚಕ ರಹಸ್ಯವನ್ನು ತಮ್ಮ ಒಡಲಿನಲ್ಲಿ ಇಟ್ಕೊಂಡಿದ್ದಾವೆ. ಸಾಮಾನ್ಯವಾಗಿ ಅಜಂತ, ಎಲ್ಲೋರ ಅಥವಾ ಕನ್ನೇರಿ ಗುಹೆಗಳಲ್ಲಿ ಕಂಡುಬರೋ ರೀತಿಯಲ್ಲಿ ಇಲ್ಲಿ ಯಾವುದೇ ಸ್ಪಷ್ಟವಾದಂಥ ರಾಜಪ್ರಶಸ್ತಿ ಅಥವಾ ದಾನ ದತ್ತಿಗಳ ಬೃಹತ್ ಅಥವಾ ಸಣ್ಣ ಶಾಸನಗಳು ನಮಗೆ ನೇರವಾಗಿ ದಕ್ಕಿಲ್ಲ. ಎಲಿಫೆಂಟಾ ಗುಹೆಗಳ ಶಾಸನಗಳ ಇತಿಹಾಸ ಕಳೆದು ಹೋದ ಒಂದು ಅಮೂಲ್ಯವಾದ ದಾಖಲೆ ಹಾಗೂ ಈಗ ಇರುವ ಇತರ ಆಧಾರಗಳ ಮೂಲಕ ಇತಿಹಾಸವನ್ನು ಮರುಸೃಷ್ಟಿ ಮಾಡಿದ ಒಂದು ರೋಮಾಂಚಕ ಕಥೆಯಾಗಿದೆ ಅಂತ ನಾವು ಹೇಳ್ಬೋದು. 16ನೇ ಶತಮಾನದ ಪೋರ್ಚುಗೀಸ್ ಇತಿಹಾಸಕಾರ ಡಿಯಾಗೋ ಡೆ ಕೌಟೋ ಈ ಗುಹಾ ದೇವಾಲಯಗಳಿಗೆ ಸಂಬಂಧಿಸಿದಂತೆ ಕೆಲವು ಸಂಗತಿಗಳನ್ನ ದಾಖಲೆ ಮಾಡಿದ್ದಾನೆ. ಆತನ ಪ್ರಕಾರ 1530ರ ದಶಕದಲ್ಲಿ ಪೋರ್ಚುಗೀಸ್ ಪಡೆಗಳು ಬಾಸ್ಲೈನ್ ಅಂದರೆ ಬಕೈನ್ ಪ್ರದೇಶವನ್ನು ವಶಪಡಿಸಿಕೊಂಡಾಗ ದ್ವೀಪದಲ್ಲಿರ್ತಕ್ಕಂಥ ಮುಖ್ಯ ಪಗೋಡ ಅಂದರೆ ಗುಹಾ ದೇವಾಲಯದ ಪ್ರವೇಶ ದ್ವಾರದ ಮೇಲೆ ಇರಿಸಲಾದಂಥ ಒಂದು ಪ್ರಮುಖ ಕಲ್ಲಿನ ಚಪ್ಪಡಿಯನ್ನು ಅವ್ರು ನೋಡ್ತಾರೆ. ಆ ಚಪ್ಪಡಿ ದೊಡ್ಡದಾಗಿದ್ದು ಚೆನ್ನಾಗಿ ಕೆತ್ತಿದ್ದು ವಿಶಿಷ್ಟವಾದಂಥ ಬರವಣಿಗೆಯನ್ನು ಒಳಗೊಂಡಿರ್ತದೆ. ಪೋರ್ಚುಗೀಸ್ ಗವರ್ನರು ಲಿಪಿಯನ್ನು ಅರ್ಥೈಸಬಲ್ಲಂಥ ಸ್ಥಳೀಯ ಹಿಂದೂ ಅಥವಾ ಮುಸ್ಲಿಂ ವಿದ್ವಾಂಸರನ್ನು ಹುಡುಕೋದಕ್ಕೆ ಮಾಡಿದಂಥ ಪ್ರಯತ್ನ ವ್ಯರ್ಥ ಆಗುತ್ತೆ. ಈ ಶಾಸನದ ಮಹತ್ವವನ್ನು ಅರಿತಂಥ ಪೋರ್ಚುಗೀಸ್ ವೈಸ್ರಾಯಿ ಡೊಮೋ ಜೋವೋ ಡಿ ಕ್ಯಾಸ್ಟ್ರೋ 1540ರ ಸುಮಾರಿಗೆ ಆ ಶಾಸನದ ಕಲ್ಲನ್ನು ತೆಗೆದು ಅದನ್ನು ಭಾಷಾಂತರ ಮಾಡುವ ಮತ್ತು ಅನುವಾದ ಮಾಡಿ ಸಂಶೋಧಿಸುವ ಉದ್ದೇಶದಿಂದ ಪೋರ್ಚುಗಲ್ ದೇಶದ ರಾಜಧಾನಿಯಾದಂಥ ಲಿಸ್ಬನಿಗೆ ಹಡಗಿನ ಮೂಲಕ ಕಳಿಸ್ತಾನೆ. ಶಾಸನ ಯುರೋಪಿಗೆ ಬಂದ ನಂತರ ಅಂದರೆ ಪೋರ್ಚುಗಲ್ನ ತಲುಪಿದ ನಂತರ ಅದು ಮರಳಿ ಪಡೆಯಲಾಗದಂತೆ ಕಳೆದೋಗ್ತದೆ ಮತ್ತು ಅದು ಇಂದಿಗೂ ಕೂಡ ಪತ್ತೆಯಾಗಿಲ್ಲ. ಸಾಮಾನ್ಯ ಶಕೆ 1755ರಲ್ಲಿ ಲಿಸ್ಬನ್ ನಗರದಲ್ಲಿ ಸಂಭವಿಸಿದಂಥ ಭೀಕರ ಭೂಕಂಪದಲ್ಲಿ ಅಲ್ಲಿನ ರಾಜಮನೆತನದ ಗ್ರಂಥಾಲಯಗಳು ಮತ್ತು ವಸ್ತು ಸಂಗ್ರಹಾಲಯಗಳು ಹಾಳಾದಾಗ ಸುಟ್ಟೋದಾಗ ಈ ಅಮೂಲ್ಯವಾದ ಶಾಸನ ಸಹ ಶಾಶ್ವತವಾಗಿ ನಾಶ ಆಯಿತು, ಕಳೆದೋಯ್ತು ಅಂತ ಇತಿಹಾಸಕಾರರು ನಂಬುತ್ತಾರೆ. ಈ ಒಂದು ಘಟನೆಯಿಂದಾಗಿ ಎಲಿಫೆಂಟಾ ಗುಹೆಗಳನ್ನು ನಿರ್ಮಿಸಿದ ರಾಜವಂಶ ಯಾವುದು, ಇದರ ಪ್ರಮುಖ ವಾಸ್ತುಶಿಲ್ಪಿ ಯಾರು ಎಂತಕ್ಕಂಥ ಮುಂತಾದಂಥ ಯಾವುದೇ ಮಾಹಿತಿಯ ಮೂಲ ದಾಖಲೆಗಳು ಇತಿಹಾಸದಿಂದ ಕಳಿಸೋದು. ಅವು ಕೊಂಕಣ ಮೌರ್ಯರ ಆಳ್ವಿಕೆಗೆ ಸೇರಿದ ಸಾಮಾನ್ಯ ಶಕೆ 406ರ ಒಂದು ಶಾಸನದಲ್ಲಿ ಘಾರಾಪುರಿ ಪ್ರದೇಶದ ಕೋಟೇಶ್ವರ, ವಶಿಷ್ಠೇಶ್ವರ ಮತ್ತು ಸಿದ್ದೇಶ್ವರ ದೇವಾಲಯಗಳಿಗೆ ನೀಡಿದಂಥ ಒಂದು ದಾನದ ಉಲ್ಲೇಖ ಇದೆ. ಈ ಶಾಸನ ಎಲಿಫೆಂಟಾ ಗುಹೆಗಳ ನಿರ್ಮಾಣವನ್ನು ನೇರವಾಗಿ ಹೇಳೋದಿಲ್ಲ, ಆದರೆ 5ನೇ ಶತಮಾನದಲ್ಲೇ ಈ ದ್ವೀಪ ಪ್ರಮುಖ ಶೈವ ಧಾರ್ಮಿಕ ಕೇಂದ್ರ ಆಗಿತ್ತು ಅನ್ನೋದನ್ನು ಸೂಚಿಸುತ್ತದೆ. ಆದರೆ ಎಲಿಫೆಂಟಾ ಗುಹೆಗಳು ಶೂನ್ಯದಿಂದ ನಿರ್ಮಿಸಲ್ಪಟ್ಟಂಥ ಕೇಂದ್ರಗಳಲ್ಲ, ಅದಕ್ಕೂ ಮೊದಲು ಶೈವ ಆರಾಧನೆಯ ಪರಂಪರೆ ಇದ್ದಿರುವ ನೆಲೆಗಳಾಗಿದ್ವು ಅನ್ನೋದಕ್ಕೆ ಎಲ್ಲ ಸೂಚನೆಗಳು ನಮಗೆ ಇತಿಹಾಸದ ಇತರ ಆಕರಗಳಿಂದ ದಕ್ತವೆ. ಎಲಿಫೆಂಟಾ ಗುಹೆಗಳ ಒಳಗೆ ನೇರವಾದ ಶಾಸನಗಳು ಸಿಗದೇ ಇದ್ದಾಗ ಇತಿಹಾಸಕಾರರು ಸಮಕಾಲೀನ ಇತರ ಪ್ರಮುಖ ಶಾಸನಗಳ ನೆರವನ್ನು ಪಡೆದರು. ಇದಕ್ಕೆ ಅತ್ಯಂತ ಪ್ರಮುಖವಾದ ಆಧಾರ ಸಿಕ್ಕಿದ್ದು ಐಹೊಳೆನಲ್ಲಿ. ಸಾಮಾನ್ಯ ಶಕೆ 634ರ ಪ್ರಸಿದ್ಧ ಐಹೊಳೆ ಶಾಸನವನ್ನು ಬರೆದಂಥ ಚಾಲುಕ್ಯರ ಆಸ್ಥಾನಕ ರವಿಕೀರ್ತಿ ಚಾಲುಕ್ಯರ ದಿಗ್ವಿಜಯಗಳನ್ನ ವರ್ಣಿಸ್ತಾ ಹೇಳ್ತಾ ಇಮ್ಮಡಿ ಪುಲಕೇಶಿಯ ನೂರಾರು ಹಡಗುಗಳ ಮೂಲಕ ನೌಕಾಪಡೆಯ ದಾಳಿ ನಡೆಸಿ ಕೊಂಕಣ ಮೌರ್ಯರ ರಾಜಧಾನಿಯಾಗಿದ್ದಂಥ ಪುರಿ ಅಂದರೆ ಇದೇ ಇಂದಿನ ಘಾರಾಪುರಿ ಅಥವಾ ಎಲಿಫೆಂಟಾ ದ್ವೀಪವನ್ನು ವಶಪಡಿಸಿಕೊಂಡ ಅಂತ ಉಲ್ಲೇಖ ಮಾಡಿದ್ದಾನೆ. ಈ ಶಾಸನದ ಆಧಾರದ ಮೇಲೆ ಸಾಮಾನ್ಯ ಶಕೆ 7ನೇ ಶತಮಾನದ ಆರಂಭದ ವೇಳೆಗೆ ಎಲಿಫೆಂಟಾ ದ್ವೀಪ ರಾಜಕೀಯವಾಗಿ ಅತ್ಯಂತ ಪ್ರಭಾವಶಾಲಿಯಾಗಿದ್ದ ದೊಡ್ಡ ಕೋಟೆಯನ್ನು ಹೊಂದಿದ್ದ ರಾಜಧಾನಿಯಾಗಿತ್ತು ಮತ್ತು ಅದು ಚಾಲುಕ್ಯರ ವಶಕ್ಕೆ ಬಂದಿತ್ತು ಅಂತ ನಮಗೆ ಗೊತ್ತಾಗುತ್ತೆ. ಇದರ ಜೊತೆಗೆ ಸಂಶೋಧಕರು ಮಹೇಶಮೂರ್ತಿ ಅಂದರೆ ತ್ರಿಮೂರ್ತಿ ಸೇರಿದಂತೆ ಇಲ್ಲಿರುವ ಶೈವ ಶಿಲ್ಪಗಳು ಇರುವ ಶೈಲಿ ಪಾಶುಪತ ಶೈವ ಪರಂಪರೆಯ ಪ್ರಭಾವವನ್ನು ಹೊಂದಿದ್ದಾವೆ. ಹಾಗೆಯೇ ನೈಋತ್ಯ ಭಾರತದ ಇತರ 6ನೇ ಶತಮಾನದ ಗೃಹ ದೇವರುಗಳನ್ನ ಹೋಲ್ತವೆ. ಹಾಗೆಯೇ ಕಳಚೂರಿ ರಾಜ ಕೃಷ್ಣರಾಜ ಹಾಗೂ ಆತನ ಕಾಲದ ನಾಣ್ಯಗಳು ಮತ್ತು ದಕ್ಷಿಣ ಭಾರತದ ಇತರ ಸಮಕಾಲೀನ ಶಾಸನಗಳ ಮೊರೆ ಹೋಗಿದ್ದಾರೆ. ಎಲಿಫೆಂಟಾ ದ್ವೀಪದಲ್ಲಿ ಮತ್ತೆ ಈ ದ್ವೀಪದ ಈಶಾನ್ಯ ಕರಾವಳಿಯ ಮೊರಾ ಬಂದರ್ ಎನ್ನುವ ಪ್ರಾಚೀನ ಬಂದರು ಪ್ರದೇಶದಲ್ಲಿ ನಡೆಸಿದಂಥ ಅಗತ್ಯಗಳಲ್ಲಿ ಸಾಮಾನ್ಯ ಶಕೆ 550ರಿಂದ 575ರ ಅವಧಿಯಲ್ಲಿ ಆಳಿದಂಥ ಕಳಚೂರಿ ರಾಜವಂಶದ ಪ್ರಸಿದ್ಧ ದೊರೆ ಕೃಷ್ಣರಾಜನಿಗೆ ಸೇರಿದಂಥ ಬೆಳ್ಳಿ ಮತ್ತು ತಾಮ್ರದ ನಾಣ್ಯಗಳು ಸಿಕ್ಕಿದ್ದಾವೆ. ಕಳಚೂರಿ ರಾಜರು ತೀವ್ರ ಶೈವ ಭಕ್ತರು ಮತ್ತು ಪಾಶುಪತ ಶೈವರಾಗಿದ್ದರು. ಕಳಚೂರಿ ನಾಣ್ಯಗಳ ಲಿಪಿ ಮತ್ತು ಕಾಲಾವಧಿಯನ್ನು ಆಧಾರವಾಗಿರಿಸಿಕೊಂಡು ಪ್ರಸಿದ್ಧ ಕಲಾ ಇತಿಹಾಸಕಾರನಂಥ ವಾಲ್ಟರ್ ಸ್ಪಿಂಕ್ ಸೇರಿದಂತೆ ಇತರ ತಜ್ಞರು ಎಲಿಫೆಂಟಾ ಗುಹೆಗಳ ನಿರ್ಮಾಣ ಸಾಮಾನ್ಯ ಶಕೆ 550ರಿಂದ 570ರ ಅವಧಿಯಲ್ಲಿ ಕಳಚೂರಿ ರಾಜರ ಆಶ್ರಯದಲ್ಲಿ ಪ್ರಾರಂಭ ಆಯಿತು ಅನ್ನುವ ತೀರ್ಮಾನಕ್ಕೆ ಬಂದಿದ್ದಾರೆ.
ಇತಿಹಾಸಕಾರರಿಗೆ ಇನ್ನೊಂದು ಕುತೂಹಲಕಾರಿ ಅಂತ ಸಂಗತಿ ಅಂತ ಹೇಳಿದರೆ, ಅಜಂತಾದಲ್ಲಿ ದಾನಶಾಸನಗಳು, ಎಲ್ಲೋರ, ಬಾದಾಮಿ, ಐಹೊಳೆ, ಪಟ್ಟದಕಲ್ಲಿನಲ್ಲಿ ಶಾಸನಗಳಿದ್ದಾವೆ. ಆದರೆ ಎಲಿಫೆಂಟದಲ್ಲಿಲ್ಲ. ಈ ಶಾಸನದ ಮೌನ, ಈ ಶಾಸನಗಳ ಮೌನ ಸ್ವತಃ ಒಂದು ಸಾಕ್ಷ್ಯ ಅಂತ ಕೆಲವರು ಪರಿಗಣಿಸ್ತಾರೆ. ಪಾಶುಪತ ಶೈವ ಸಂಪ್ರದಾಯದ ಕೆಲವು ಕೇಂದ್ರಗಳಲ್ಲಿ ರಾಜ ಪ್ರಶಸ್ತಿಗಳಿಗಿಂತ ಮತ್ತು ದಾನಗಳಿಗಿಂತ ಧಾರ್ಮಿಕ ಸಂಕೇತಗಳಿಗೆ ಹೆಚ್ಚಿನ ಒತ್ತು ಇತ್ತು ಅಂತ ಕೆಲವು ಕಲಾ ಇತಿಹಾಸಕಾರರು ಮತ್ತು ಚರಿತ್ರಕಾರರು ಅಭಿಪ್ರಾಯಪಡ್ತಾರೆ. ಎಲಿಫೆಂಟಾ ಶಿಲ್ಪಕಲೆಯ ಸೌಂದರ್ಯಕ್ಕೆ ಅಲ್ಲಿನ ಮೌನವೇ ಭಾಷೆಯಾಗಿದ್ದು, ಕಳೆದು ಹೋದ ಶಾಸನದ ನಡುವೆಯೂ ಕೂಡ ಈ ಗುಹೆಗಳು ಭಾರತೀಯ ಸಂಸ್ಕೃತಿಯ ಹೆಮ್ಮೆಯ ಸಂಕೇತವಾಗಿ ಇವತ್ತಿಗೂ ಕೂಡ ಇತಿಹಾಸದ ಪ್ರೇಮಿಗಳನ್ನ ಮತ್ತು ಪ್ರವಾಸಿಗರನ್ನ ಸೆಳಿತಾ ಇದ್ದಾವೆ. ಮುಂದಿನ ವಿಡಿಯೋದಲ್ಲಿ ನಾವು ಎಲಿಫೆಂಟಾದಂತೆ ಸ್ಪಷ್ಟವಾದ ಇತಿಹಾಸ ತಿಳಿಯದ ಆದರೆ ಪ್ರಸಿದ್ಧವಾದ ಭಾರತದ ಇತರ ನೆಲೆ ಮತ್ತು ಐತಿಹಾಸಿಕ ತಾಣಗಳ ಬಗ್ಗೆ ತಿಳಿಯೋಣ. ವಂದನೆಗಳೊಂದಿಗೆ.